ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಬಹುದಿನಗಳಿಂದ ಭಾಳಷ್ಟು ಹುಡುಗರು ನನ್ನ ಕಮೆಂಟಲ್ಲಿ ನೋಡ್ತಿದ್ದೆ, JNM ಸ್ಟೂಡೆಂಟು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಅಂತಂದು. ಸೊ ಇನ್ನೂ ಕೂಡ ನಮ್ಮ JNM ಬೋರ್ಡಲ್ಲಿ ಅಂದರೆ ವೆಬ್ಸೈಟಲ್ಲಿ ಯಾವುದೇ ರೀತಿಯಾಗಿ ಅದರ ತಕ್ಕಂಗೆ ಅಪ್ಡೇಟ್ ಇಲ್ಲ. ಬಟ್ ಇವತ್ತು ಪತ್ರಿಕಾ ಪ್ರಕಟಣೆಯಲ್ಲಿ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಕಡೆ ಗ್ರೂಪಲ್ಲೂ ಕೂಡ ಹರಿದಾಡ್ತಾ ಇದ್ದಿದ್ದು. ಸೊ ಕರ್ನಾಟಕ ರಾಜ್ಯ ಶುಶ್ರೂಷಾ ಪರೀಕ್ಷಾ ಮಂಡಳಿ ಅಂತಂದರೆ ನಮ್ಮ ಕರ್ನಾಟಕದ ಏನಿದೆ ನರ್ಸಿಂಗ್ದು ಪರೀಕ್ಷಾ ಮಂಡಳಿ ಏನಿದೆ ಅಂತ ಅವರೇ ಬಿಟ್ಟಿರ್ತಕ್ಕಂಥದ್ದು. ಡೇಟ್ ಕೂಡ ಕಾಣಿಸ್ತಿದೆ, ಇವತ್ತೇ ಬಿಟ್ಟಿರೋದು. ಸೊ ಏನಿದೆ ನೋಡೋಣ. ಓಕೆ, 2025-26ನೇ ಶೈಕ್ಷಣಿಕ ಸಾಲಿನ ಪ್ರವೇಶಾತಿ ಪ್ರಕಟಣೆ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಡಿಪ್ಲೊಮೊ ಇನ್ ನರ್ಸಿಂಗ್, ಓಕೆ ಅಂದರೆ JNM ನರ್ಸಿಂಗ್ ಕೋರ್ಸ್ಗೆ ಸರ್ಕಾರಿ ಶುಶ್ರೂಷಾ ಶಾಲೆ ಮತ್ತು ಖಾಸಗಿ ಶುಶ್ರೂಷಾ ಶಾಲೆಗಳಲ್ಲಿನ 10% ಸರ್ಕಾರಿ ಕೋಟಾದ ಸೀಟುಗಳಿಗೆ ದ್ವಿತೀಯ PUCಯಲ್ಲಿ 40% ಅಂಕ ಪಡೆದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇತ್ತು ಅಂತಂದರೆ 35% ಆದರೂ ಕೂಡ ಪಡೆದಿರಬೇಕು. ಅಂದರೆ ಅಟ್ಲೀಸ್ಟ್ ಅಂದರೆ SC ST ಬಿಟ್ಟು ರಿಮೈನಿಂಗ್ ಯಾವುದೇ ಸ್ಟೂಡೆಂಟ್ ಆಗಿದ್ದರೂ ಕೂಡ 40% ತೊಗೊಂಡು ಉತ್ತೀರ್ಣರಾಗಿರುವ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯಾವಾಗ ಕರೀತಾರೆ ಇನ್ನೂ ಕೂಡ ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, ಮಾರ್ಕ್ ಮಾಡ್ತೀನಿ. 20/8/2025 ಅಂದರೆ ನಾಳೆ ಸ್ಟಾರ್ಟ್ ಆಗ್ತಿದೆ. ಸೊ ಒಂದು 6 ದಿನ ಇರ್ತದೆ. ಅಂದರೆ 20ರಿಂದ 26ನೇ ತಾರೀಕುವರೆಗೂ ಕೂಡ ನಿಮ್ಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಡ್ತಾರೆ. ಆ್ಯಂಡ್ ಇನ್ಮೇಲೆ ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಮೊದಲು ನೀವು ಅಪ್ಲಿಕೇಶನ್ ಹಾಕಬೇಕು ಮೊದಲು. ಅದಾದ ನಂತರ ಓಕೆ ಯಾವ ವೆಬ್ಸೈಟ್ ಇಲ್ಲಿ ಕೂಡ ಕೊಟ್ಟಿದ್ರು ನೋಡಿರಿ, www.ksdneb.org. ಇಲ್ಲಿ ಹೋಗ್ಬಿಟ್ಟು ಅಂದರೆ ತೋರಿಸ್ತೀನಿ ವೆಬ್ಸೈಟ್ನ ಇಲ್ಲಿ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ. ಇದೇ ಒಂದು ವೆಬ್ಸೈಟಲ್ಲಿ ಬಂದುಬಿಟ್ರೆ ಇವಾಗೇನು ಸದ್ಯಕ್ಕೆ ಏನೂ ಕೂಡ ಸದ್ಯಕ್ಕೆ ಅದ್ರ ತಕ್ಕನಂಗೆ ಏನು ಕೂಡ ಬಿಟ್ಟಿಲ್ಲ, ಬಿಡ್ತಾರೆ ಆಯಿತಾ. ನಾಳೆ ಅಪ್ಲಿಕೇಶನ್ ಒಂದು ಲಿಂಕ್ನ ಬಿಡ್ತಾರೆ. ಸೊ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಯಾರಾದರೂ ಬ್ರದರ್ಸು ಸಿಸ್ಟರ್ಸ್ ಏನಾದರೂ JNM ಏನಾದರೂ ಅಪ್ಲಿಕೇಶನ್ ಹಾಕೋಕೆ ಎಷ್ಟು ದಿನ ವೇಟ್ ಮಾಡ್ತಂತಂದರೆ ಅವ್ರಿಗೆ ಕಳಿಸಿ. ಯಾಕಂತಂದರೆ ಸಡನ್ನಾಗಿ ಬಿಟ್ಟಿದ್ದಾರೆ, ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಶೇರ್ ಮಾಡಿಲ್ಲ. ಸಡನ್ನಾಗಿ ಬಂದಿದೆ ಇವತ್ತು ನ್ಯೂಸ್, ಎಲ್ಲ ಕೂಡ ಹರಿದಾಡ್ತಿದೆ. ನೋಡೋಣ ನಾಳೆ ಯಾವ ಟೈಮಿಂಗು ಏನು ಅಂತ ಹೇಳಿಲ್ಲ. ಬಟ್ ಇನ್ಮೇಲೆ ಅಪ್ಲಿಕೇಶನ್ 26ಕ್ಕೆ ಕ್ಲೋಸ್ ಆದರೆ ಸೊ ನೆಕ್ಸ್ಟ್ ಕೌನ್ಸ್ಲಿಂಗ್ ಅದ್ರ ತಕ್ಕನಂಗೆ ನಿಮ್ಗೆ ಏನಿಲ್ಲ ಅಂದರೆ ಮೆರಿಟ್ ಲಿಸ್ಟ್ ಬಿಡೋದಾಯಿತು. ಅದಾದ ತಕ್ಷಣ ಕಾಲೇಜ್ ಯಾವೆಲ್ಲದು ಸೀಟ್ ಮೆಟ್ರಿಕ್ಸು, ಕಟ್ ಆಫು ಮತ್ತು ಅದ್ರ ತಕ್ಕನಂಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಈ ರೀತಿಯಾಗಿ ಏನಪ್ಪ ಅಂದರೆ ಕೌನ್ಸ್ಲಿಂಗ್ ನಡೀತದೆ. ಸೊ ಆಲ್ ಓವರ್ ಕರ್ನಾಟಕ ನಡೀತಾ ಇದೆ. ಸೊ ಯಾವ ರೀತಿ ನಡೆಸ್ತಾರೆ ಏನೋ ಕೂಡ ಕ್ಲಾರಿಟಿ ಅಂತೂ ಇಲ್ಲ. ಓಕೆ, ಗೊತ್ತಿರುವುದೇ ಎಷ್ಟು ದಿನ ನಿಮಗೂ ಕೂಡ ಗೊತ್ತಿದೆ. ಅಲ್ಲಲ್ಲಿ ಮಾತು ಹರಿದಾಡ್ತಿತ್ತು. ಗೌರ್ಮೆಂಟ್ ಕಾಲೇಜಲ್ಲಿ ಏನಪ್ಪ ಅಂತಂದರೆ ತೆಗೆದುಹಾಕಿದರೆ, ಪ್ರೈವೇಟಲ್ಲಿ ಅಷ್ಟೇ ಇಂತಿಷ್ಟು % ಏನು ಸೀಟ್ ಇತ್ತು ಅದನ್ನು ಅಂದರೆ ಮ್ಯಾನೇಜ್ಮೆಂಟ್ ಬಿಟ್ಟು ಡೈರೆಕ್ಟ್ ಸೀಟ್ ಅಂತ ಏನು ಕರಿತೀವಿ ಅದನ್ನು ಬಿಟ್ಟು ಗೌರ್ಮೆಂಟ್ ಸೀಟ್ ಮಾತ್ರ ಕೌನ್ಸಿಲಿಂಗ್ ನಡೀತಿತ್ತು ಅಂತಂದು ಹರಿದಾಡ್ತಿತ್ತು. ಸೊ ಸದ್ಯಕ್ಕೆ ಅವರು ಕೂಡ ಭಾಳ ಪ್ರೆಷರಲ್ಲೇ ಇದ್ದರು. ಯಾಕಂದರೆ ಇದನ್ನೆಲ್ಲನೂ ಕೂಡ ಬ್ಯಾನ್ ಮಾಡ್ತೀವಿ ಅಂತಂದು ಹೇಳೋದಕ್ಕೆ ಯಾರೇ ಕಾಲ್ ಮಾಡಿದ್ರು ಸಹಿತ ನಮಗೆ ಮೇಲಿಂದ ಯಾವುದೇ ರೀತಿ ನೋಟಿಸ್ ಬಂದಿಲ್ಲ. ಹಂಗಾಗಿ ಮಾಡ್ತಿಲ್ಲ. ಇಷ್ಟೊತ್ತಿಗೆ ಏನಪ್ಪ ಅಂತಂದರೆ ಅಟ್ಲೀಸ್ಟ್ ಕೌನ್ಸಿಲಿಂಗ್ ಮುಗಿಯೋ ಹಂತಕ್ಕೆ ಬರಬೇಕಿತ್ತು. ಇನ್ನೂ ಕೂಡ ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದಾರೆ ಅಂತಂದರೆ ಸೊ ಮೇ ಬಿ ನೆಕ್ಸ್ಟ್ ಅಥವಾ ಅಪ್ಕಮಿಂಗ್ ಬರುವಂಥ ಮುಂದಿನ ಒಂದು 2-3 ವರ್ಷದಲ್ಲಿ ಅಥವಾ ನೆಕ್ಸ್ಟ್ ಇಯರೇ ಮೇ ಬಿ ಹೇಳೋಕ್ಕಾಗಲ್ಲ, ಕಂಪ್ಲೀಟಾಗಿ ಇದು ಬ್ಯಾನ್ ಮಾಡ್ಬೋದು. ಸೊ ಸದ್ಯಕ್ಕೆ ನೋಡಪ್ಪ, ಯಾರೆಲ್ಲ ಈಗ ಆರ್ಟ್ಸ್ ಮಾಡಿಬಿಟ್ಟು ಅಥವಾ ಕಾಮರ್ಸ್ ಮಾಡಿ ಅಥವಾ ಸೈನ್ಸ್ ಮಾಡಿಯೂ ಸಹಿತ ಕೂಡ ಕೆಲವೊಂದಿಷ್ಟು ಹುಡುಗರಿಗೆ ಯಾವುದೇ ರೀತಿಯಾಗಿ KCET ಬರೀದೇನೋ ಅದರಿಂದ ಬಿಟ್ಟು ಅಂದರೆ ಬೇರೆ ಯಾವುದು ಕೂಡ ಯಾವುದೇ ರೀತಿ ಕೋರ್ಸ್ ಹೋಗದೆ JNM ಮಾಡ್ತೀನಿ ಅನ್ನೋರಿಗೆ ಇವಾಗ ಸದ್ಯಕ್ಕೆ ನಿಮಗೊಂದು ಸುವರ್ಣ ಅವಕಾಶ ಅಂತಾರಲ್ಲ ಆ ರೀತಿ ಇದೆ. ನಾಳೆ ಅಪ್ಲಿಕೇಶನ್ ಬಿಡ್ತಾ ಇದ್ರೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ರಿ ಆಯಿತಾ. ಮುಂದೆ ನೀವು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ. ಸೊ ನೋಡೋಣ ಅಂದ್ಕೊಂಡಂಗಿತ್ತಂದ್ರೆ ಅಪ್ಲಿಕೇಶನ್ ಹಾಕ್ರಿ. ನೀವು ಪಾರ್ಟಿಸಿಪೇಟ್ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಓಕೆ ಸರಿ, ನಾಳೆ ಬಿಟ್ಟಾಗ ನೆಕ್ಸ್ಟ್ ಇದ್ರ ತಕ್ಕನಂಗೆ ಏನಾದರೂ ಅಪ್ಡೇಟ್ಸ್ಗಳು ಬಂದಾಗ ಇದೇ ನರ್ಸಿಂಗ್ ಇನ್ ಕನ್ನಡ ಈ ಚಾನಲ್ ಏನು ನೋಡ್ತಿದ್ರೋ ಇದೇ ಒಂದು ಚಾನಲಲ್ಲೇ ಹೇಳ್ತಾ ಇರ್ತೀನಿ. ಸೊ ವಾಟ್ಸಪ್ ಚಾನಲ್ ಕೂಡ ಇರ್ತದೆ, ಹೋಗ್ಬಿಟ್ಟು ಜಾಯ್ನ್ ಆಗಿ. ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತಾನೆ. ಅಲ್ಲಿವರೆಗೆ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.